ಯಾಕಾಗಿ ಕೊಲೆ ಮಾಡಿದ್ರು, ಕೊಲೆ ಮಾಡಿರುವ ಉದ್ದೇಶ ಏನು, ಇದೆಲ್ಲದರ ವಿಚಾರವನ್ನ ಸಾರಿ ಸಾರಿ ಹೇಳೋ ಹಂಗಿದೆ. 13 ಸೆಕೆಂಡ್ನ ವಿಡಿಯೋ ಬಿಚ್ಚಿಡುತ್ತೆ ಸಾವಿನ ಇಂಚಿಂಚು ರಹಸ್ಯ. ಅಕ್ಕ ಅಕ್ಕ ಅಂತಾನೆ ಮುಹೂರ್ತವನ್ನ ಇಟ್ಟನ ಈ ಆರೋಪಿ ನಿತಿನ್ ಎಂಬಾತನ ಮೇಲೆ ದೀಪಿಕಾ ಪೋಷಕರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ದೀಪಿಕಾ ಶವ ಸಿಗುತ್ತಿದ್ದಂತೆ ನಿತಿನ್ ನಾಪತ್ತೆಯಾಗಿದ್ದಾನೆ. ಬೆಟ್ಟದ ತಪ್ಪಲಿನಲ್ಲಿ ಜಗಳ ಮಾಡುತ್ತಿದ್ದ ದೀಪಿಕಾ ಮತ್ತೆ ನಿತಿನ್ ಇಬ್ಬರ ಜಗಳದ ವಿಡಿಯೋವನ್ನ ಪ್ರವಾಸಿಗರೊಬ್ಬರು ಸೆರೆ ಹಿಡಿದಿದ್ರು. ಜಗಳದ ವಿಡಿಯೋ ಪೊಲೀಸರಿಗೆ ಪ್ರವಾಸಿಗರು ನೀಡಿದ್ದಾರೆ. ಈ ವಿಡಿಯೋ 13 ಸೆಕೆಂಡ್ನ ಈ ವಿಡಿಯೋ ಮಂಡ್ಯದ ಶಿಕ್ಷಕಿ ಮರ್ಡರ್ ಕೇಸ್ನ ಮಿಸ್ಟರಿ ಏನಿದೆ ಇದಕ್ಕೆ ಒಂದು ಟ್ವಿಸ್ಟ್ ಕೊಡ್ತಾ ಇದೆ. ಅಕ್ಕ ಅಕ್ಕ ಅಂತಾನೆ ಈತ ಆಕೆಗೆ ಅಂದರೆ ಶಿಕ್ಷಕಿಗೆ ಈತ ಕೊಳ್ಳಿ ಇಟ್ನ ಅನ್ನೋದು. ನಿತಿನ್ ಎಂಬಾತನ ಮೇಲೆ ದೀಪಿಕಾ ಪೋಷಕರು ಆರೋಪವನ್ನು ಮಾಡಿದ್ದಾರೆ. ಶವ ಸಿಗ್ತಾ ಇದ್ದಂತೆ ನಿತಿನ್ ಕೂಡ ನಾಪತ್ತೆಯಾಗಿದ್ದಾನೆ. ಆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ ಬೆಟ್ಟದ ತಪ್ಪಲಿನಲ್ಲಿ ಇಬ್ಬರು ಕೂಡ ಜಗಳ ಆಡ್ತಿದ್ದಂಥ ವಿಡಿಯೋ. ಇದರಲ್ಲಿ ಅವ್ರ ನಡುವೆ ಗಲಾಟೆ ಆಗಿತ್ತು ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಬ್ಬರ ಜಗಳದ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಅದರಲ್ಲಿ ನಿತಿನ್ ಮತ್ತೆ ದೀಪಿಕಾ ಇಬ್ಬರು ಕೂಡ ಜಗಳ ಆಡ್ತಿರುವಂಥ ದೃಶ್ಯ ಪ್ರವಾಸಿಗರೊಬ್ಬರು ಸೆರೆ ಹಿಡಿದಿದ್ದಾರೆ. ದೀಪಿಕಾ ಸಾವಿನ ಸುತ್ತ ಅನುಮಾನಗಳ ಹುತ್ತವೇ ಬೆಳ್ಕೊಂಡಿದೆ. ಈ ನಿಟ್ಟಿನಲ್ಲಿ ಹಲವು ಆಯಾಮದಲ್ಲಿ ತನಿಖೆಯನ್ನ ಆರಂಭಿಸಿದ್ದಾರೆ. ಎಸ್ಪಿ ನೇತೃತ್ವದಲ್ಲಿ ತನಿಖೆ ಆರಂಭಗೊಂಡಿರುವಂಥದ್ದು. ಪ್ರಕರಣ ಭೇದಿಸೋದಕ್ಕೆ 2 ವಿಶೇಷ ತಂಡ ಕೂಡ ರಚನೆ ಮಾಡಲಾಗಿದೆ. ನಿತೀಶ್ ಅಷ್ಟೇ ಅಲ್ಲದೆ ಹಲವರ ಮೇಲೂ ಅನುಮಾನ ಇರುವಂಥದ್ದು. ಒಬ್ಬನೇ ಕೊಲೆಗೈದು ಹೂತು ಹಾಕೋದಕ್ಕೆ ಸಾಧ್ಯ ಇದೆಯಾ ಅಥವಾ ಇದರ ಜೊತೆಗೆ ಇನ್ನಷ್ಟು ಜನರ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಎದ್ದಿರುವಂಥದ್ದು. ಕೊಲೆಯಲ್ಲಿ ಯಾರಾದರೂ ಭಾಗಿಯಾಗಿದ್ದಾರಾ ಅಂತ ಹೇಳಿ ತನಿಖೆಯನ್ನ ಮಾಡ್ತಾರೆ. ಸ್ವತಃ ಪ್ರಕರಣದ ನೇತೃತ್ವ ವಹಿಸಿಕೊಂಡಿದ್ದಾರೆ ಮಂಡ್ಯ ಎಸ್ಪಿ. ಕೆಲವೊಂದು ಪ್ರಕರಣದಲ್ಲಿ ತೀವ್ರತೆ ಹೆಚ್ಚಾದಂತೆ, ಅನುಮಾನಗಳು ಆಯಾಮಗಳು ಹೆಚ್ಚಾದಂತೆ ನೇರವಾಗಿ ಎಸ್ಪಿಗೆ ಈ ಒಂದು ತನಿಖೆಯಲ್ಲಿ ಪಾಲ್ಗೊಳ್ಳುವ, ತನಿಖೆಯನ್ನ ನೇತೃತ್ವ ವಹಿಸುವ ಎಲ್ಲ ಒಂದು ಅಧಿಕಾರ, ಹಕ್ಕು ಕಾನೂನಾತ್ಮಕವಾಗಿರುತ್ತೆ. ಈ ಕಾರಣಕ್ಕಾಗಿ ಎಸ್ಪಿ ಖುದ್ದು ತನಿಖೆಯ ನೇತೃತ್ವವನ್ನ ವಹಿಸಿದ್ದಾರೆ. ದೀಪಿಕಾ ಸಾವಿನ ಸುತ್ತ ಅನುಮಾನಗಳ ಹುತ್ತ ಬೆಳ್ಕೊಂಡಿದೆ. ಒಂದ್ ಕಡೆ ಜಗಳ ಮಾಡ್ತಾ ಇದ್ದಾರೆ, ಒಂದ್ ಕಡೆಯಿಂದ 13 ಸೆಕೆಂಡಿನ ಆ ಒಂದು ವಿಡಿಯೋ ಎಲ್ಲರನ್ನ ಬೆಚ್ಚಿ ಬೀಳಿಸಿತು. ಏನ್ ಮಾತಾಡ್ತಾ ಇದ್ರು, ಅಕ್ಕ ಅಕ್ಕ ಅಂತಾನೆ ಅಂತಿದ್ದ ಹುಡುಗ ಆಮೇಲೆ ಅಕ್ಕಗೆ ಮೋರ್ತ ಇಟ್ಟಿದ್ನ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಪ್ರಕರಣ ಭೇದಿಸೋದಕ್ಕೆ ಈಗಾಗಲೇ 2 ತಂಡವನ್ನ ರಚನೆ ಮಾಡಲಾಗಿದೆ. ಮೊದಲನೇದಾಗಿ ಸ್ಥಳ ಮಹಾಜರು ಮಾಡ್ತಾರೆ. ಎಲ್ಲಿ ಪ್ರಕರಣ ಆಯಿತು, ಏನಾಯಿತು, ಯಾವ ರೀತಿಯಲ್ಲಿ ಕೊಲೆ ಮಾಡೋದಕ್ಕೆ ಕಾರಣವೇನು, ಮತ್ತೆ ಇವರೊಬ್ಬರೇ ಇರ್ತಾರಾ? ಒಂದು ಪ್ರಕರಣ ಅಂತ ಹೇಳಿದ್ರೆ ಒಂದು ಹೆಣವನ್ನ ಮುಚ್ಚಿ ಹಾಕಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಆಗಿರೋದಿಲ್ಲ. ಅದಕ್ಕಾಗಿ ಒಬ್ಬನಿಂದನೇ ಇದು ಸಾಧ್ಯ ಆಯ್ತಾ ಅಥವಾ ಈತನ ಜೊತೆಗೆ ಕೈ ಜೋಡಿಸಿದ್ದ ಯಾರಾದರೂ? ಇಂಥ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮತ್ತು ತನಿಖೆಯನ್ನ ಅಂತಿಮ ಘಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಎಲ್ಲ ಒಂದು ಕೆಲಸವನ್ನ ಎಸ್ಪಿ ಮಾಡ್ತಿದ್ದಾರೆ. ಈಗ ನಮ್ಮ ಜೊತೆ ಮಂಡ್ಯ ರಿಪೋರ್ಟರ್ ಆಗಿರುವಂತಹ ಆನಂದ್ ಇದ್ದಾರೆ. ಆನಂದ್, ಹೇಳಿ, ಕೇವಲ 13 ಸೆಕೆಂಡಿನ ವಿಡಿಯೋ ಒಂದು ಸಾಕ್ಷಿಯಾಗಿ ಸಿಕ್ತು. ಈ ನಂತರ ಎಸ್ಪಿ ಈಗ ನೇರವಾಗಿ ತನಿಖೆಯ ನೇತೃತ್ವವನ್ನು ವಹಿಸಿದ್ದಾರೆ. ಏನೇನು ಬೆಳವಣಿಗೆಗಳು ಕಂಡಿದೆ, ಎಷ್ಟು ತಂಡ ರಚನೆಯಾಗಿದೆ, ಈ ತಂಡದಲ್ಲಿ ಯಾರ್ಯಾರಿದ್ದಾರೆ ಮತ್ತು ಇನ್ನು ಯಾವ್ಯಾವ ಆಯಾಮದಲ್ಲಿ ಈ ಒಂದು ಪ್ರಕರಣದ ತನಿಖೆ ಆಗ್ತಿದೆ ನಮಗೆ ಹೇಳ್ಬೋದಾದ್ರೆ? ಚಿರಂಜೀವಿ ಭಟ್, ಏನು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಮಾಣಕ್ನೇಹಳ್ಳಿಯ
28 ವರ್ಷದ ದೀಪಿಕಾ ಕೊಲೆ ಆಗಿರುವಂಥವಳು. ಈಕೆ ಈ ಮೇಲುಕೋಟೆಯ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಶನಿವಾರ ಶಾಲೆಯನ್ನು ಮುಗಿಸಿ ತಮ್ಮ ಸ್ಕೂಟರ್ನಲ್ಲಿ ಊರಿನತ್ತ ತೆರಳಿದ್ರು. ಆದರೆ ಊರಿಗೆ ಹೋಗಿರಲಿಲ್ಲ. ಇನ್ನು ಅದೇ ದಿನ ಸಂಜೆ ಪ್ರವಾಸಿಗರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವಂಥ ವಿಡಿಯೋವನ್ನು 13 ಸೆಕೆಂಡ್ ವಿಡಿಯೋವನ್ನು ಪೊಲೀಸ್ ಠಾಣೆಗೆ ನೀಡಿದ್ರು. ಇಲ್ಲಿ ಯಾರೋ ಜಗಳ ಆಡ್ತಾ ಅಂತ ಹೇಳಿ. ಅದ್ರ ಜೊತೆಗೆ ಯಾವಾಗ ದೀಪಿಕಾ ಮನೆಗೆ ಹೋಗಿರಲಿಲ್ಲ, ಅದಾದ ನಂತರ ಮನೆಯವರು ಹುಡುಕೋದಕ್ಕೆ ಶುರು ಮಾಡಿದ್ರು. ನರಸಿಂಹಸ್ವಾಮಿ ಬೆಟ್ಟದ ಹಿಂಭಾಗ ಆಕೆಯ ಸ್ಕೂಟರ್ ಪತ್ತೆಯಾಗಿತ್ತು. ಆನಂತರ ಆಕೆ ಎಲ್ಲೋ ನಾಪತ್ತೆ ಆಗಿರ್ಬೋದು, ಜೊತೆಗೆ ಇಲ್ಲ ಏನೋ ಆಗಿರ್ಬೋದು ಅನ್ನೋ ಆತಂಕ ಕಾಡಲು ಶುರು ಆಗಿತ್ತು. ಅದರಿಂದಾಗಿ ಅವರ ತಂದೆ ಅಂದರೆ ದೀಪಿಕಾ ತಂದೆ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ಪ್ರಕರಣವನ್ನು ಕೊಟ್ಟಿದ್ರು. ಯಾವಾಗ ಅದ್ರ ಜೊತೆಗೆ ಪೊಲೀಸ್ನವರು ಭಾನುವಾರ ಆಗಿದ್ರಿಂದ ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ, ಎಲ್ಲೋ ಹೋಗಿದ್ದಾರೆ ಬರ್ತಾರೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಹೀಗಾಗಿ ಏನೋ ದೀಪಿಕಾ ಗಂಡ ಲೋಕೇಶ್ ಸೇರಿದಂತೆ ಅವ್ರ ಕುಟುಂಬಸ್ಥರೆಲ್ಲ ನಾವೇ ಹುಡ್ಕೋಣ, ಪೊಲೀಸ್ನವರು ನಂಬ್ಕೊಂಡ್ರೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಏನೋ ನಿನ್ನೆ ಅಂದರೆ ಸೋಮವಾರ ಬೆಳಿಗ್ಗೆಯಿಂದಲೇ ಅದೇನು ಬೈಕ್ ಪತ್ತೆ ಆಗಿತ್ತು ಆ ಭಾಗದಲ್ಲಿ ಶೋಧ ನಡೆಸೋದಕ್ಕೆ ಶುರು ಮಾಡಿದ್ರು. ಮಧ್ಯಾಹ್ನ ಕಳೀತಾ ಇದ್ದಂಗೆ, ಸಂಜೆ ಆಗ್ತಾ ಇದ್ದಂಗೆ ಒಂದು ಜಾಗದಲ್ಲಿ ಒಂದು ಶವ ಉತ್ತಿಟ್ಟಿರುವಂಥ ಕುರುಹುಗಳು ಕಂಡು ಬಂತು. ಅದಾದ ನಂತರ ಒಂದೊಂದು ಸ್ವಲ್ಪ ಮಣ್ಣೆತ್ತಿ ನೋಡಿದಂಥ ಸಂದರ್ಭದಲ್ಲಿ ಆಕೆಯ ಬಟ್ಟೆ ಪತ್ತೆ ಆಗಿತ್ತು. ಅಂದರೆ ಅಲ್ಲಿ ದೀಪಿಕಾ ಶವ ಉತ್ತಿಟ್ಟಿರುವಂಥದ್ದು ಕನ್ಫರ್ಮ್ ಆಗಿತ್ತು. ಆನಂತರ ಪೊಲೀಸ್ನವ್ರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸ್ನವರು ತಹಸೀಲ್ದಾರ್ ಜೊತೆ ಬಂದು ಆ ಶವವನ್ನು ಹೊರತೆಗೆದಂಥ ಸಂದರ್ಭದಲ್ಲಿ ಅದು ದೀಪಿಕಾ ಶವ ಅಂತ ಗೊತ್ತಾಗ್ತದೆ. ಜೊತೆಗೆ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಕೊಲೆ ಆಗಿರೋದ್ರಿಂದ ಸಾಕಷ್ಟು ಆತಂಕ ಕೂಡ ಕಾರಣ ಆಗಿರುವಂಥದ್ದು. ಯಾಕೆಂದರೆ ಒಬ್ಬ ಆಕೆ ಹೋಗ್ತಾ ಇದ್ದು, ಅವಳನ್ನ ಯಾರು ಕೊಲೆ ಮಾಡಿರ್ಬೋದು ಅನ್ನೋ ಆತಂಕ ಶುರುವಾಗಿತ್ತು. ಆ ಭಾಗದಲ್ಲೆಲ್ಲ ಆತಂಕ ಆವರಿಸಿದೆ. ಹೀಗಾಗಿ ಒಂದಷ್ಟು ಗಂಭೀರವಾಗಿ ಪೊಲೀಸ್ನವರು ಇದೀಗ ಪ್ರಕರಣವನ್ನು ತೆಗೆದುಕೊಂಡಿರುವಂಥದ್ದು. ಈಗಾಗಲೇ 1-2 ತಂಡಗಳನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ಡಿವೈಎಸ್ಪಿ ನೇತೃತ್ವದಲ್ಲಿ ತಂಡ ರಚನೆ ಆಗಿದೆ. ಆದರೆ ಇದ್ರ ಮೇಲ್ವಿಚಾರಣೆಯನ್ನ ಸ್ವತಃ ಅನಂತ್, ಥ್ಯಾಂಕ್ ಯು. ಇನ್ನಷ್ಟು ಮಾಹಿತಿಗಳಿಗಾಗಿ ನಿಮ್ಮ ಹತ್ರ ನಾನು ಮತ್ತೆ ಬರ್ತೀನಿ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ.